ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೇಶದ್ರೋಹಿಗಳು. ರಾಹುಲ್ ಗಾಂಧಿ ಹೇಳಿಕೆ, ಈ ಹೇಳಿಕೆಗೆ ಬಿಜೆಪಿ ತಿರುಗೇಟು. ಎಸ್, ರಾಯ್ಬರೇಲಿ ಮತ್ತು ಅಮೇಠಿಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಸಂವಿಧಾನದ ಮೇಲೆ ನಿರಂತರವಾಗಿ ದಾಳಿ ನಡೆಸ್ತಾ ಇರುವ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಆರ್ಎಸ್ಎಸ್ನ ದೇಶದ್ರೋಹಿಗಳು ಅಂತ ಆರೋಪ ಮಾಡಿದ್ದಾರೆ. ಕೆಲವೇ ಉದ್ಯಮಿಗಳಿಗೆ ದೇಶವನ್ನ ಮಾರ್ತಿದ್ದಾರೆ ಅಂತ ದೂರಿದ್ರ ಅವರು ಈ ಹೇಳಿಕೆಗೆ ಕ್ಷಮೆ ಕೇಳೋಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ರಾಯ್ಬರೇಲಿ ಮತ್ತು ಅಮೇಠಿಯಲ್ಲಿ ನಿತ್ಯವೂ ಸಂವಿಧಾನದ ಮೇಲೆ ದಾಳಿ ನಡೆಸುವ ಮತ್ತು ದೇಶದ ಹಿತಾಸಕ್ತಿಯನ್ನ ಆಯ್ದ ಉದ್ಯಮಿಗಳಿಗೆ ಮಾರಾಟ ಮಾಡುವ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಆರ್ಎಸ್ಎಸ್ನ ದೇಶದ್ರೋಹಿಗಳು ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದರು. ತಮ್ಮ ಲೋಕಸಭಾ ಕ್ಷೇತ್ರ ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ಬುಧವಾರ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿರುವ ರಾಹುಲ್, ನರೇಗಾ ಯೋಜನೆ ದುರ್ಬಲಗೊಳಿಸೋದ್ರ ಮೂಲಕ, ಜಾತಿ ಗಣತಿ ನಡೆಸದೇ ಇರುವ ಮೂಲಕ ಮತ್ತು ಕೆಲವು ಉದ್ಯಮಿಗಳಿಗೆ ನೆರವು ನೀಡೋದ್ರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ 24 ಗಂಟೆಯೂ ಸಂವಿಧಾನದ ಮೇಲೆ ದಾಳಿ ಮಾಡುವ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಅಷ್ಟೇ ಅಲ್ಲದೆ ಮೋದಿ ಕೆಲವು ಉದ್ಯಮಿಗಳಿಗೆ ದೇಶ ಮಾಡಿದ್ದಾರೆ ಅಂತ ಆರೋಪವನ್ನು ಕೂಡ ಮಾಡಿದ್ದಾರೆ. ತಾವು 5 ದೇಶಗಳ ವಿದೇಶ ಪ್ರವಾಸಕ್ಕೆ ತೆರಳುತ್ತಾರೆ. ಜೊತೆಗೆ ಒಂದೆಡೆ ಜನರಿಗೆ ಇಂಧನ ಮಿತವ್ಯಯ ಮಾಡಿ ಅಂತ ಕರೆ ಕೊಡುವ ಪ್ರಧಾನಿ, ಮತ್ತೊಂದು ಕಡೆ ತಾವು 5 ದೇಶಗಳ ವಿದೇಶ ಪ್ರವಾಸಕ್ಕೆ ತೆರಳುತ್ತಾರೆ. ಹೀಗಾಗಿ ಆರ್ಎಸ್ಎಸ್ ಕಾರ್ಯಕರ್ತರ ಪ್ರಧಾನಿ ನರೇಂದ್ರ ಮೋದಿ ಶಾ ಬಗ್ಗೆ ಮಾತಾಡೋದಕ್ಕೆ ಬಂದಾಗ ನೀವು ಅವರಿಗೆ ಪ್ರಧಾನಿ, ಕೇಂದ್ರ ಗೃಹ ಸಚಿವರು ಮತ್ತು ಬಿಜೆಪಿಯವರು ದೇಶದ್ರೋಹಿಗಳು ಅಂತ ನೇರವಾಗಿ ಹೇಳ್ಬಿಡಿ. ನೀವು ಸಂವಿಧಾನದ ಮೇಲೆ ದಾಳಿ ಮಾಡೋದಕ್ಕೆ ಹೊರಟಿದ್ದೀರಿ, ದೇಶವನ್ನ ಮಾರುವ ಕೆಲಸವನ್ನ ಮಾಡಿದ್ದೀರಿ ಅಂತ ಮುಖಕ್ಕೆ ಹೊಡೆದಂತೆ ಹೇಳಬೇಕು ಅಂತ ಜನರಿಗೆ ರಾಹುಲ್ ಗಾಂಧಿ ಅವರು ಕರೆಯನ್ನ ಕೊಡ್ತಾರೆ. ನೋಡಿ, ಅಮೇಠಿಯಲ್ಲೂ ಕೂಡ ತಮ್ಮ ಹೇಳಿಕೆಯನ್ನ ಪುನರ್ ಉಚ್ಚರಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಬಳಿಕ ಅಮೇಠಿಯಲ್ಲೂ ಕೂಡ ತಮ್ಮ ಹೇಳಿಕೆ ಪುನರ್ ಉಚ್ಚರಿಸಿದ ರಾಹುಲ್ ಗಾಂಧಿ, ಮೋದಿ ಹಾಗೆ ಅಮಿತ್ ಶಾ ದೇಶದ್ರೋಹಿಗಳು ಅಂತ ನಾನು ರಾಯ್ಬರೇಲಿಯಲ್ಲಿ ಹೇಳಿದ್ದೆ. ಯಾರಾದರೂ ನಿತ್ಯವೂ ಸಂವಿಧಾನವನ್ನ ದುರ್ಬಲಗೊಳಿಸೋದಕ್ಕೆ ಇದ್ರೆ ಮತ್ತು ಅದನ್ನ ನಾಶ ಮಾಡ್ತಾನೆ ಇದ್ರೆ ಅವರನ್ನ ದೇಶದ್ರೋಹಿಗಳು ಅಂದೆ ಮತ್ತೇನಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ, ನೀವೇ ಹೇಳಿ ಅಂತ ಹೇಳ್ತಾರೆ. ಜೊತೆಗೆ ಇಂತಹ ಹೇಳಿಕೆ ಬಗ್ಗೆ ನಾನು ಕ್ಷಮೆಯನ್ನ ಯಾಚಿಸಬೇಕು ಅಂತ ಆಗ್ರಹಿಸ್ತಾರೆ. ಆದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆಯನ್ನ ಕೋರೋದಿಲ್ಲ, ನನಗೆ ಅವರ ಬಗ್ಗೆ ಹೆದರಿಕೆನೂ ಇಲ್ಲ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಕೊಡ್ತಾರೆ. 3-4 ತಿಂಗಳಲ್ಲಿ ದೇಶದ ಜನ ಭಾರಿ ಸಂಕಷ್ಟಕ್ಕೆ ಈಡಾಗಲಿದ್ದಾರೆ. ಎಸ್, ಮುಂದಿನ 3-4 ತಿಂಗಳಲ್ಲಿ ಜನರು ತಾವು ತಮ್ಮ ಜೀವಿತ ಅವಧಿಯಲ್ಲಿ ನೋಡಿರದ ಹಣದುಬ್ಬರ ಎದುರಿಸ್ತಾರೆ. ಇಡೀ ದೇಶವೇ ಇದಕ್ಕೆ ಸಾಕ್ಷಿಯಾಗುತ್ತೆ. ಇಂಧನ, ಅನಿಲ ಸಿಗೋದಿಲ್ಲ. ರೈತರು ರಸಗೊಬ್ಬರಗಳನ್ನ ಖರೀದಿ ಮಾಡೋದಕ್ಕೆ ಪರದಾಡಬೇಕು. ಈ ಹಣದುಬ್ಬರಕ್ಕೆ ರೈತರು, ಯುವಕರು ಮತ್ತು ಮಹಿಳೆಯರು ಬಲಿ ಆಗಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನ ಆರ್ಥಿಕ ಅಂತಃಪತನಕ್ಕೆ ತಳ್ಳಲಿದ್ದಾರೆ. ಈಗ ಚೇತರಿಕೆ ಕಷ್ಟಕರವಾಗಿದೆ. ದೇಶವನ್ನ ಬಂಡವಾಳ ಶಾಹಿಗಳಿಗೆ ಮಾರಿದ್ದಾರೆ. ಈಗ ಆರ್ಥಿಕ ಬಿರುಗಾಳಿ ಎತ್ತಿದೆ. ಇದರಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬಳಿಕ ನರೇಂದ್ರ ಮೋದಿ ಅವರು ಟಿವಿಯಲ್ಲಿ ಬಂದ ಅಳಲು ತೋಡಿಕೊಳ್ತಾರೆ ಅಂತ ರಾಹುಲ್ ಗಾಂಧಿ ಅವರು ಇದೇ ಸಂದರ್ಭದಲ್ಲಿ ವಾಗ್ದಾಳಿಯನ್ನು ನಡೆಸಿದರು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸವನ್ನ ಮಾಡಬೇಡಿ, ಚಿನ್ನ ಖರೀದಿ ಮಾಡಬೇಡಿ, ಹಾಗೆ ಇಂಧನ ಮಿತವ್ಯಯವಾಗಿ ಬಳಕೆ ಮಾಡಿ ಅಂತ ಸಲಹೆಯನ್ನು ಕೊಡ್ತಾರೆ. ಈಗ ಅವರೇ ವಿದೇಶ ಪ್ರವಾಸವನ್ನ ಮಾಡ್ತಿದ್ದಾರೆ. ಪ್ರಧಾನಿ ಮತಗಳನ್ನ ಕದೀತಾ ಇದ್ದಾರೆ. ಜಾತಿ ಗಣತಿ ನಡೆಸುವುದಕ್ಕೆ ನಿರಾಕರಣೆ ಮಾಡ್ತಿದ್ದಾರೆ. ದೇಶವನ್ನ ಅದಾನಿ ಮತ್ತು ಅಂಬಾನಿಗೆ ಮಾರಾಟ ಮಾಡಿಬಿಟ್ಟಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಆರೋಪವನ್ನು ಮಾಡಿದರು. ಅಷ್ಟೇ ಅಲ್ಲದೆ ಆರ್ಎಸ್ಎಸ್ ಸಂವಿಧಾನದ ಮೇಲೆ ದಾಳಿ ಮಾಡ್ತಾ ಇದೆ. ಅಂಬೇಡ್ಕರ್ ಅವರ ಪ್ರತಿಮೆಗಳ ಮುಂದೆ ತಲೆಬಾಗಿಸುವ ಜನರೇ ಅವರನ್ನ ಅವಮಾನಿಸ್ತಾರೆ. ಅವರ ಸಿದ್ಧಾಂತದ ಮೇಲೆ ದಾಳಿಯನ್ನ ಮಾಡ್ತಾರೆ. ಸಂವಿಧಾನವನ್ನ ಹರಿದು ಬಿಸಾಕ್ತಾರೆ. ನೀವು ಮೌನವಾಗಿದ್ದೀರಿ, ಅದನ್ನ ರಕ್ಷಿಸೋದು ನಿಮ್ಮ ಕರ್ತವ್ಯ ಅಂತ ಎಲ್ಲರಿಗೂ ಹುರಿದುಂಬಿಸೋದ್ರ ಮೂಲಕ ಕರೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟರು. ನೋಡಿ, ರಾಯ್ಬರೇಲಿಯಲ್ಲಿ ಕಾರ್ಯಕ್ರಮಗಳನ್ನ ಮುಗಿಸಿಕೊಂಡ ಬಳಿಕ ರಾಹುಲ್ ಗಾಂಧಿ ಅವರು ತಮ್ಮ ಸಂಸತ್ ಕ್ಷೇತ್ರವಾದಂತಹ ಅಮೇಠಿಗೆ ತೆರಳಿದ್ರು. ಅಲ್ಲಿನ ಮುನಿಗಂಜ್ನ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗಿರುವಂತಹ USG ಯಂತ್ರವನ್ನ ಉದ್ಘಾಟನೆ ಮಾಡಿದ್ರು. ಗೌರಿಗಂಜ್ ಮತ್ತು ಅಮೇಥಿಯಲ್ಲಿ ಪಕ್ಷದ ಕಾರ್ಯಕರ್ತರೊಂದಿಗೆ ಸಭೆಯನ್ನು ಕೂಡ ನಡೆಸಿದ್ರು. ಇದಲ್ಲದೆ ಅವರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಯೋಗೇಂದ್ರ ಮಿಶ್ರಾ ಅವರನ್ನ ಭೇಟಿ ಆಗ್ತಾರೆ. ಅವರ ನಿವಾಸಕ್ಕೆ ತೆರಳುತ್ತಾರೆ. ಇದು ಉಗ್ರರ ಪದ
ಯಾಕಂತಂದ್ರೆ ಅವ್ರು ಹೇಳ್ತಾರೆ ಇದು ಉಗ್ರರ ಪದ ಅಂತ. ಹೆಂಗ್ರಿ ಇದು ಉಗ್ರರ ಪದ ಆಗುತ್ತದೆ ಅಂತ ರಾಹುಲ್ ಗಾಂಧಿ ಅವರು ಮುಂದುವರೆದು ಮಾತಾಡ್ತಾರೆ. ಈ ಮಾತಿಗೆ ಬಿಜೆಪಿಯು ಕೂಡ ಒಂದು ಕಡೆ ಕಿಡಿಕಾರ್ತಾ ಇದೆ. ಯಾಕಂತಂದ್ರೆ ರಾಹುಲ್ ಮಾತಿಗೆ ಬಿಜೆಪಿ ಕಿಡಿಕಾರ್ತಾ ಇದೆ. ಇದು ಉಗ್ರರು ಬಳಸುವಂತಹ ಪದ ಅಂತ ಪಕ್ಷದ ವಕ್ತಾರ ಪ್ರದೀಪ್ ಭಂಡಾರಿ ಅವರು ಕಿಡಿಕಾರಿದ್ದಾರೆ. ಇನ್ನು ರಾಹುಲ್ ಗಾಂಧಿ ದೇಶಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರಲ್ಲ, ಕ್ಷಮೆ ಕೇಳಿ ಅಂತ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಒಂದು ಕಡೆ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಬಿಜೆಪಿ ವಕ್ತಾರ ಶಹಜಾದ್ ಪೊರಾವಾಲಾ, ಪ್ರಧಾನಿಯವರ ಬಗ್ಗೆ ಲೋಕಸಭಾ ವಿಪಕ್ಷ ನಾಯಕ ಹೇಳಿರುವ ಮಾತುಗಳು ಅವರು ಪಾಲಿಸುವುದನ್ನ ಪ್ರತಿಬಿಂಬಿಸುತ್ತೆ. ಕಾಂಗ್ರೆಸ್ ಯಾವಾಗಲೂ ಅವರ ಬಗ್ಗೆ ಕೆಟ್ಟ ಪದಗಳನ್ನ ಬಳಸಿ ಅವಮಾನಿಸುತ್ತೆ. ಆ ರೀತಿ ಮಾತಾಡುವ ಮುನ್ನ ರಾಹುಲ್ ಗಾಂಧಿ ಮೊದಲು ತಮ್ಮ ಕುಟುಂಬವನ್ನ ನೋಡ್ಕೋಬೇಕು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ದೇಶ ದ್ರೋಹಿಗಳು ಅನ್ನುವಂತಹ ಹೇಳಿಕೆ ಇದೀಗ ಗಂಭೀರ ಸ್ವರೂಪವನ್ನ ಪಡ್ಕೊಂಡಿದ್ದು, ರಾಹುಲ್ ಗಾಂಧಿ ಹೇಳಿಕೆಗೆ ಬಿಜೆಪಿ ಕೂಡ ಬ್ಯಾಕ್ ಟು ಬ್ಯಾಕ್ ತಿರುಗೇಟನ್ನ ಕೊಡ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.